ಎಲ್ಲರಿಗೂ ನಮಸ್ಕಾರ. ನನ್ನ ಪ್ರೀತಿಯ ಬಂಧು ಮಿತ್ರರಿಗೆ ನಾನು ಆತ್ಮೀಯಪೂರ್ವಕವಾದ ಧನ್ಯವಾದವನ್ನು ಸಲ್ಲಿಸ್ತೇನೆ. ನೋಡ್ರಿ, ಇವರು ಈ ಅಮ್ಮವ್ರನ್ನ ನಮ್ಮ ಮಂಜು ಬ್ರದರ್ ಮತ್ತು ಸಂತೋಷ್ ಬ್ರದರ್ ಮತ್ತು ದೇವಿ ಮೇಡಮ್ ಇವರು ಪಾಪ ಇವರು ಬಂದು ಇವರು ಮಕ್ಕಳು ಸಿಗ್ಲಿಕ್ಕೆ ಕಾರಣವಾಗಿ ಇವರು ಬಂದು ಈ ಆಟೋ ಸ್ಟ್ಯಾಂಡಲ್ಲಿ ಇರ್ಬೇಕಾದ್ರೆ ಇವರು ಅಡ್ರೆಸ್ಸನ್ನು ತಿಳ್ಕೊಂಡು ಮತ್ತು ಪಾಪ ಅವರು ಸುಮಾರು ಪ್ರಯತ್ನ ಪಟ್ಟಿದ್ದಾರೆ. ಆದರೆ ಇವರು ಮಕ್ಕಳು ಎಲ್ಲಿದ್ದಾರಂತ ಸಿಕ್ಕಿಲ್ಲ. ಸಿಗ್ಲಿಕ್ಕೆ ಕಾರಣವಾಗಿ ಇವರು ನನ್ನನ್ನು ಕಾಲ್ ಮಾಡಿಬಿಟ್ಟು ಓಮಾಪಂ ಜನಸ್ನೇಹಿ ನಿರಾಶ್ರಿತರ ಆಶ್ರಮ ರಾಜೀವ್ ನಾಯ್ಕ್ ಅಂತೇಳಿ ನನ್ನನ್ನು ಕಾಲ್ ಮಾಡಿಬಿಟ್ಟು ದೇವಿ ಮೇಡಮ್ ಅವರು ಕರೆದಾಗ ನಾನು ಇವ್ರು ಬಂದು ನಾನು ರೆಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇವರು ಎಷ್ಟೋ ಒಂದು ಪ್ರಯಾಸಪಟ್ಟು ಒಂದು ಆಟೋ ಸ್ಟ್ಯಾಂಡಿಂದ ಇವರು ಯಾವುದಿದು ಆಟೋ ಸ್ಟ್ಯಾಂಡು ನಾಗ ಸುಬ್ರಹ್ಮಣ್ಯ ಆಟೋ ಸ್ಟ್ಯಾಂಡು ಮತ್ತು ಇದು ಐನೂರು ಗೇಟ್ ಬಳಿಯಲ್ಲಿ ನಾನು ಇವರನ್ನು ನನ್ನ ಕೈಯಲ್ಲಿ ಇವರು ಒಪ್ಪಿಸಿರ್ತಾರೆ. ಇವರು ಪ್ರತಿಯೊಂದು ಜವಾಬ್ದಾರಿ ನಮ್ಮಲ್ಲಿ ಇರುತ್ತೆ. ದಯವಿಟ್ಟು ಇವರನ್ನು ಯಾರಾದರೂ ನೋಡಿದರೆ ಇವ್ರ ಮಕ್ಕಳಾಗಲಿ ಮತ್ತು ಇವರು ಬಂಧು ವರ್ಗ ಇವ್ರ ಮನೆತಾರು ಯಾರಾದರೂ ನೋಡಿದ್ರು ಸಹ ಈ ನಮ್ಮ ನಂಬರಿಗೆ ಬಂದು ಕಾಲ್ ಮಾಡಿಬಿಟ್ಟು ಇವರನ್ನು ನೀವು ಕರ್ಕೊಂಡು ಹೋಗ್ಬೋದು. ದಯವಿಟ್ಟು ನೋಡಿ, ಈ ರೀತಿ ಯಾರೇ ಅನಾಥರು ನಿಮಗೆ ಸಿಕ್ಕರು ಎಲ್ಲೇ ರೋಡಲ್ಲಿ ಅಲ್ಲಿ ಸಿಕ್ಕರು ಸಹ ನೀವು ಇಂಥವ್ರನ್ನ ನಮ್ಮ ನಂಬರಿಗೆ ಕಾಲ್ ಮಾಡಿಬಿಟ್ಟು ನೀವು ಹೇಳ್ಬೋದು. ಮಿನಿ ಹಾಲಿಡೇ ನಾನು ಯಾವತ್ತೂ ಇವರಿಗೋಸ್ಕರ ನಾನು ಸೇವೆ ಮಾಡೋಕ್ಕೆ ನಾನು ಸಿದ್ಧವಾಗಿದ್ದೇನೆ. ದಯವಿಟ್ಟು ಯಾರೇ ಇಂಥ ರೀತಿಯ ಮನುಷ್ಯರು ನಿಮಗೆ ಸಿಕ್ಕಂದರೆ ದಯವಿಟ್ಟು ನಮಗೆ ಕಾಲ್ ಮಾಡಿ. ಯಾಕಂದರೆ ಇಂಥ ಜನನ ಒಂದು ಕಡೆ ಸೇರಿಸೋದು ನಿಮ್ಮ ಪುಣ್ಯ. ಯಾಕಂದರೆ ಅವರಿಂದ ಸಿಗುವಂಥ ಆಶೀರ್ವಾದ ನಾವು ಎಲ್ಲೇ ಹೋಗಿ ಕೇಳಿದ್ರು ಸಹ ಆಶೀರ್ವಾದ ಸಿಗೋದಿಲ್ಲ. ಯಾಕಂದರೆ ನಾವು ಎಷ್ಟೋ ಕಡೆ ಹಾಳು ಮಾಡ್ತೀವಿ, ಎಷ್ಟೋ ಕಡೆ ಖರ್ಚು ಮಾಡ್ತೀವಿ. ಇಂಥವ್ರಿಗೆ ಒಂದು ಸೇವೆ ಮಾಡ್ಬೇಕಂತ ಹೇಳಿದ್ರೆ ಹಿಂದೆ ಮುಂದೆ ನೋಡ್ತೀವಿ ನಾವು. ಯಾಕಂದರೆ ಇಂಥವ್ರನ್ನ ಒಂದು ಸೇವೆ ಮಾಡೋದು ನಿಮಗೆ ನೀವು ಎಷ್ಟು ಕೋಟಿ ಪುಣ್ಯ ಪಡೆದ್ರು ಸಹ ಕಮ್ಮಿನೇ. ಯಾಕಂದರೆ ನಾವು ಎಷ್ಟೋ ದೇವಸ್ಥಾನ ಅಲ್ಲಿ ಇಲ್ಲಿ ಹೋಗ್ತೀವಿ. ಯಾಕಂದರೆ ದೇವರು ಅಲ್ಲಿ ಇರೋಲ್ಲ, ಇಂಥವ್ರ ಮನೇಲಿ ಇಂಥವ್ರ ಮನಸ್ಸಲ್ಲಿ ಇರುತ್ತೆ ದೇವರು. ಇವ್ರು ನೀವು ನೋಡಿ ಒಂದು ಹೆಲ್ಪನ್ನು ಮಾಡ್ಬೇಕಾದ್ರೆ ಇವರು ಒಂದು ಒಳ್ಳೆ ಮನಸ್ಸಿನಿಂದ ನಿಮಗೊಂದು ಆಶೀರ್ವಾದ ಮಾಡಿದ್ರು ಅಂತ ತಿಳ್ಕೊಳ್ಳಿ, ದೇವರು ಅಲ್ಲೇ ಸಿಗ್ತಾನೆ ನಿಮಗೆ. ಯಾಕಂದರೆ ದಯವಿಟ್ಟು ಈ ವಿಡಿಯೋನ ನೀವು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ಇಂಥ ನಮ್ಮ ಬ್ರದರ್ಗಳು ಒಂದು ಹೆಲ್ಪ್ ಮಾಡಿದ್ದಾರೆ. ದಯವಿಟ್ಟು ನಿಮಗೆ ಆತ್ಮಪೂರ್ವಕವಾದ ಧನ್ಯವಾದವನ್ನು ಸಲ್ಲಿಸ್ತೀನಿ ಮಂಜು ಬ್ರದರ್, ಸಂತೋಷ್ ಬ್ರದರ್. ನೋಡಿ, ಇವರು ಕೂಡ ಈ ಅಮ್ಮನ 2 ದಿನ ಇಟ್ಕೊಂಡು ತುಂಬ ಇವ್ರದ್ದು ಆರೈಕತೆ ಎಲ್ಲ ಮಾಡಿದ್ದಾರೆ. ದಯವಿಟ್ಟು ಇವರಿಗೂ ಒಂದು ನನ್ನ ಆತ್ಮಪೂರ್ವಕವಾದ ಧನ್ಯವಾದವನ್ನು ಸಲ್ಲಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.